ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯ್ಕ್. ಮೊದಲಿಗೆ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಗರದ ದೇವಸ್ಥಾನಗಳಲ್ಲಿ ಸಕಲ ಸಿದ್ಧತೆ. ಅಂಬಿಕರ ಚೌಡಯ್ಯನ ಆದರ್ಶಗಳು ಒಂದು ಸಮುದಾಯಕ್ಕೆ ಅನ್ವಯ ಅಲ್ಲ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಅಭಿಮತ. ಹಾಸನದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಗಾಬರಿಯಿಂದ ಹೊರಬಂದ ರೋಗಿಗಳು. ಅಯೋಧ್ಯೆ ಶ್ರೀ ರಾಮಲೀಲಾ ದೇವರ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ದೂರದ ಸ್ಥಳದಲ್ಲಿ ನಡೆಯುತ್ತಿದೆ. ಅದೇ ರೀತಿ ಹಾಸನ ಜಿಲ್ಲೆ ಹಾಗೂ ನಗರದ ಎಲ್ಲಾ ದೇವಸ್ಥಾನಗಳಲ್ಲಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಬಹಳ ವರ್ಷದ ಕನಸು ನನಸಾಗಿ ಈಗ ಸುಂದರವಾದ ದೇವಸ್ಥಾನ ನಿರ್ಮಾಣಗೊಂಡ ಉದ್ಘಾಟನೆಗೆ ಸಿದ್ಧತೆಯಾಗಿದೆ. ಜನವರಿ 22ರ ಸೋಮವಾರದಂದು ಅಯೋಧ್ಯೆ ಶ್ರೀ ರಾಮಲೀಲಾ ದೇವರ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆಸಲು ಮುಹೂರ್ತ ಫಿಕ್ಸ್ ಆಗಿದೆ. ಇದನ್ನು ವೀಕ್ಷಣೆ ಮಾಡಲು ಮುಖ್ಯ ದೇವಸ್ಥಾನಗಳಲ್ಲಿ ಬೃಹತ್ ಎಲ್ಇಡಿ ಪರದೆ ಸಿದ್ಧತೆಯಲ್ಲಿ ರಾಮ ಭಕ್ತರು ತೊಡಗಿದ್ರು. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ, ರೈಲ್ವೆ ನಿಲ್ದಾಣದ ಎದುರು ಇರುವ ಶ್ರೀ ಮಾರುತಿ ದೇವಾಲಯ ಸೇರಿದಂತೆ ಹಾಸನ ನಗರದಲ್ಲಿ ಒಟ್ಟು 60 ದೇವಸ್ಥಾನದಲ್ಲಿ ನೇರ ಪ್ರಸಾರ ವೀಕ್ಷಣೆ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಬೆಳಗಿನಿಂದ ಸಂಜೆಯವರೆಗೂ ವಿವಿಧ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಜನೆ, ಭಕ್ತಿಗೀತೆ, ರಾಮನ ಜಪ, ಹೋಮಗಳನ್ನು ಏರ್ಪಡಿಸಿಕೊಂಡಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಸೋಮವಾರ ಶ್ರೀರಾಮನ ಪದಗಳ ಸ್ಮರಣೆಗೆ ಹೆಚ್ಚು ಕೇಳಿ ಬರಲಿದೆ. ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ಈ ಟ್ರಸ್ಟ್ನ ಅಪೇಕ್ಷೆಯಂತೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದ ಈ ಸಂದರ್ಭದಲ್ಲಿ ದೇಶದ ಎಲ್ಲ ಕಡೆ ದೇವಸ್ಥಾನಗಳನ್ನು ಕೇಂದ್ರವನ್ನು ಮಾಡಿಕೊಂಡು ದೇವಸ್ಥಾನಗಳಲ್ಲಿ ಬಂದು ಜನ ಪೂಜೆ ಸಲ್ಲಿಸಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ. 12ನೇ ಶತಮಾನದಲ್ಲಿ ಬಂದ ಅಂಬಿಗರ ಚೌಡಯ್ಯ ಅವರ ಆದರ್ಶ ಹಾಗೂ ಮೌಲ್ಯಗಳನ್ನು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅನ್ವಯವಾಗುವುದಿಲ್ಲ, ಇಡೀ ಎಲ್ಲ ಸಮಾಜಕ್ಕೂ ಅನ್ವಯಿಸುತ್ತದೆ ಎಂದು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂಬಿಕರ ಚೌಡಯ್ಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಶಿವಶರಣರಲ್ಲಿ ನಿಜವಾದ ಶರಣ ಅರ್ಥ ಕೇಳಿದ್ರೆ ಅದು ಅಂಬಿಕರ ಚೌಡಯ್ಯ. ಅವರ ಆದರ್ಶಗಳು, ಮೌಲ್ಯಗಳು, ಗುಣಗಳನ್ನು ಗಂಗಾಮತ ಬೆಸ್ತರು ಈ ಸಮಾಜಕ್ಕೆ ಮಾತ್ರವಲ್ಲದೆ ಅಂಬಿಕರು ಎಲ್ಲ ಸಮುದಾಯಗಳಿಗೆ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಮಾತ್ರ ಈ ಸಮಾಜ ಉದ್ಧಾರವಾಗುತ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಕಸುಬುಗಳನ್ನು ಮನೆಯಲ್ಲಿ ಪರಿಸರದಲ್ಲಿ ಒಳ್ಳೆಯ ಉತ್ತಮವಾದ ಶಿಕ್ಷಣ ಕೊಡುವುದರ ಜೊತೆಗೆ ತಮ್ಮ ಕಸುಬುಗಳನ್ನು ಕಲಿಸಬೇಕು ಎಂದು ತಿಳಿಸಿದರು. ಎಂತೆಂತ ವಚನ ಕ್ರಾಂತಿ ಹೇಳಿದ್ರು, 28,000 ವಚನ ಕ್ರಾಂತಿಗಳನ್ನ ಅನೇಕ ಮಾನ್ಯರು ಬಸವಣ್ಣಾದಿಯಾಗಿ ಅಂಬೇಡ್ಕರ್ ಚೌಡಯ್ಯ ಸಮೇತ ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿದ ಆದರ್ಶಗಳನ್ನ, ಮೌಲ್ಯಗಳನ್ನ, ಗುಣಗಳನ್ನ ನಾವು ಮತ್ತೆ ನಮ್ಮ ಸಮಾಜ ಅಂಬೇಡ್ಕರ್ ಚೌಡಯ್ಯ ಬರೀ ಗಂಗಾ ಮತಸ್ಥರಿಗೆ, ಬೆಸ್ತರ ಸಮಾಜಕ್ಕಲ್ಲ ಅವರ ಆದರ್ಶಗಳು, ಇಡೀ ಎಲ್ಲ ಸಮುದಾಯಕ್ಕೆ ಈ ದೇಶ ನಾಡಿನಲ್ಲಿ ಏನಿದೆ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಈ ಸಮಾಜದ ಉದ್ಧಾರ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ನೀವು ಏನೇ ನಿಮ್ದು ಮೂಲ ಕಸಬು ಏನು, ಮೀನು ಹಿಡಿಯೋದು ಇವಿರೋದು ಅವು ಹೌದು, ಆ ಕಸಬನ್ನು ಕಲಿಸ್ತಾ ನಮ್ಮ ಮಕ್ಕಳುಗಳಿಗೆ ನಮ್ಮ ಮನೆಯಲ್ಲಿ ಪರಿಸರದಲ್ಲಿ ನಾವು ಒಳ್ಳೆ ಉತ್ಕೃಷ್ಟವಾದ ಸಮಾಜವನ್ನು ಶಿಕ್ಷಣ ಕೊಡೋದ್ರ ಜೊತೆಗೆ ನಮ್ಮ ಕಸುಬುಗಳು, ನಮ್ಮ ಹಿರಿಯರು ಏನು ಕಲಿಸಿದ್ರು ಆ ಕಸುಬುಗಳು ಕಲಿಸೋದನ್ನ ನಾವು ಮೊದಲು ಮಾಡಬೇಕು. ಯಾಕೆ ಈ ಮಾತಾಡ್ತೀನಿ ಅಂದ್ರೆ, ಇವತ್ತು ನಮ್ಮ ದೇಶ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಯೋಗೇಶ್ ಅಗ್ರಹಾರ ಅವರು ಉಪನ್ಯಾಸದಲ್ಲಿ ಮಾತನಾಡಿ, 904ನೇ ಜಯಂತಿಯನ್ನ ಜನಾಂಗದ ಕುಲಕರು ಆಚರಿಸುತ್ತಿದ್ದು, ಆರ್ಥಿಕವಾಗಿ, ರಾಜಕೀಯವಾಗಿ ನಮ್ಮ ಜನಾಂಗ ಇನ್ನೂ ಸಬಲವಾಗಿರುವುದಿಲ್ಲ. 2 ಪ್ರಮುಖ ಘಟನೆಗಳು ಇವೆ. ವಚನ ಕ್ರಾಂತಿ, ಕಲ್ಯಾಣ ಕ್ರಾಂತಿ ಇದ್ದಾವೆ. 869 ವಚನಗಳನ್ನು ಅಂಬಿಕರ ಚೌಡಯ್ಯ ಅವರು ಬರೆದಿದ್ದಾರೆ. ಅಂಬಿಕರ ಚೌಡಯ್ಯ ನಮ್ಮ ಕುಲಗುರು, ಮೂಲ ಪುರುಷ. 12 ವರ್ಷಗಳ ಹಿಂದೆಯೇ ನಮ್ಮ ಜನಾಂಗವನ್ನು ತಿದ್ದುವ ಕೆಲಸ ಮಾಡಿದರು. ಅನೇಕ ವಚನಗಳನ್ನು ರಚನೆ ಮಾಡಿದರು ಎಂದರು. ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಟ್ಟರು. ಬೇರೆ ದೇಶದವರು ಇವರ ವಚನವನ್ನು ಓದುತ್ತಿದ್ದಾರೆ. ನಾವು ಕರ್ನಾಟಕದಲ್ಲಿ 40 ಲಕ್ಷ ಜನಸಂಖ್ಯೆ ಇದ್ದರೂ ಸಂಘಟನೆಯ ಕೊರತೆ ಕಾಣುತ್ತಿದ್ದೇವೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರ ಎಂಬ ಗ್ರಾಮದಲ್ಲಿ, ಇಂದಿನ ಚೌಡದಾಸನಪುರ ಎಂಬ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ವಿರೂಪಾಕ್ಷ ಮತ್ತು ಪಂಪಾದೇವಿಯವರ ಪುತ್ರನಾಗಿ ಜನ್ಮವನ್ನು ತಾಳ್ತಾರೆ. 12ನೇ ಶತಮಾನ, ನಾವು ಈಗ 21ನೇ ಶತಮಾನ ಮುಗಿಸ್ತಾ ಇದ್ದೇವೆ. ಸುಮಾರು 900 ವರ್ಷಗಳ ಹಿಂದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರ, ಅಂದಿನ ಶಿವಪುರ, ಇಂದಿನ ಚೌಡದಾಸನಪುರದಲ್ಲಿ
ವಿರೂಪಾಕ್ಷ ಮತ್ತು ಪಂಪಾದೇವಿಯವರ ಪುತ್ರನಾಗಿ ಜನನವನ್ನು ತಾಳ್ತಾರೆ. ಬಾಲ್ಯದ ತುಂಟಾಟ. ಈ ಕಾರ್ಯಕ್ರಮದಲ್ಲಿ ಶಿರಸ್ತೆದಾರರಾದ ಗೋವಿಂದರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಡಾಕ್ಟರ್ ತಾರಾನಾಥ್, ರಾಜ್ಯ ಗಂಗಾಮತಸ್ಥರ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಗೋಪಾಲ್, ಜಿಲ್ಲಾ ಬೆಸ್ತರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಚ್.ಆರ್. ನಾಗರಾಜ್, ಗಂಗಾ ಪರಮೇಶ್ವರಿ, ಗಂಗಾ ಮಾಸ್ತರರವರ ಮಹಿಳಾ ಸಂಘದ ಅಧ್ಯಕ್ಷೆ ಪದ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೊಂಡು ಕೆಲ ಸಮಯ ಆತಂಕದ ವಾತಾವರಣ ನಿರ್ಮಾಣವಾಗಿ ರೋಗಿಗಳು ಗಾಬರಿಯಿಂದ ಹೊರಬಂದ ಘಟನೆ ಹಾಸನದಲ್ಲಿ ಭಾನುವಾರ ನಡೆದಿದೆ. ನಗರದ ಶಂಕರಮಠ ರಸ್ತೆಯಲ್ಲಿರುವ ಮಂಜುನಾಥ ಆಸ್ಪತ್ರೆಯಲ್ಲಿ ಎಕ್ಸ್ರೇ ರೂಮ್ನಲ್ಲಿ ಕಾಣಿಸಿಕೊಂಡ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೊಂಡು ಬೆಂಕಿ ಇಡೀ ಆಸ್ಪತ್ರೆಗೆ ಅದರ ಹೊಗೆ ವ್ಯಾಪಿಸಿಕೊಂಡಿದೆ. ಸ್ಥಳದಲ್ಲೇ ಇದ್ದ ಕುಟುಂಬಸ್ಥರು ಕೆಲ ರೋಗಿಗಳನ್ನು ಹೊರಗಡೆ ಕರೆತರಲಾಯಿತು. ಇಡೀ ಆಸ್ಪತ್ರೆಗೆ ವ್ಯಾಪಿಸಿದ ಹೊಗೆಯಿಂದ ರೋಗಿಗಳು ಗಾಬರಿಗೊಂಡರು. ಉಳಿದವರು ಆಸ್ಪತ್ರೆಯಿಂದ ಹೊರಗೆ ಓಡಬಿರಬೇಕಾಯಿತು. ಕಿಟಕಿ ಗ್ಲಾಸ್ಗಳಿಂದ ಹೊಡೆದ ಆಸ್ಪತ್ರೆಯ ಸಿಬ್ಬಂದಿಗಳು ನಂತರ ಅಗ್ನಿಶಾಮಕ ದಳದ ಉಚಿತ ಸಂಖ್ಯೆಗೆ ಕರೆ ಮಾಡಿದ ಕೆಲ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿ ಆಗುತ್ತಿದ್ದ ಭಾರೀ ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಬೆಂಕಿ ಉರಿಯಲು ಆರಂಭಿಸಿ ಹೊಗೆ ವ್ಯಾಪಿಸಿದ್ದರಿಂದ ಆಸ್ಪತ್ರೆಯ ಕೆಲ ಭಾಗಗಳು ಹೊಗೆ ಕಟ್ಟಿಕೊಂಡು ಕಪ್ಪಾಗಿದ್ದವು. ಜೀವ ಉಳಿಸಿಕೊಳ್ಳಲು ಹೊರಬಂದ ರೋಗಿಗಳು ಆಸ್ಪತ್ರೆ ಮುಂಭಾಗ ಕಟ್ಟೆಯ ಮೇಲೆ ಆಶ್ರಯವನ್ನು ಪಡೆದರು. ಭಾರತ ಸರ್ಕಾರ ರಾಷ್ಟ್ರೀಯ ಜವಳಿ ಕೇಂದ್ರ ಘಟಕ ಕ್ರೀಡಾಕೂಟ ಇದರಡಿ ಇಂಡಿಯನ್ ಕೌನ್ಸಿಲ್ ಸೌತ್ ಏಷ್ಯನ್ ಆಲ್ ಗೇಮ್ಸ್ಗೆ ಭಾರತ ಕ್ರೀಡಾ ಕರಾಟೆ ತರಬೇತುದಾರರಾಗಿ ಎಸ್ ಮಹದೇವ್ ಆಯ್ಕೆಯಾಗಿದ್ದು ಮಹಾರಾಜ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳು ಅಭಿನಂದನೆ ಸಲ್ಲಿಸಿದವು. ನಂತರ ಮಾತನಾಡಿದ ಕರಾಟೆ ತರಬೇತುದಾರರು, ಇಂಡಿಯನ್ ಕೌನ್ಸಿಲ್ ಸೌತ್ ಏಷ್ಯನ್ ಆಲ್ ಗೇಮ್ಸ್ ರವರು ನನ್ನನ್ನೇ ಗುರುತಿಸಿ ತರಬೇತಿ ನೀಡಲು ನನಗೆ ಅವಕಾಶ ಕೊಡುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ. ನಾನು ಎಲ್ಲರ ತರನೇ ಒಬ್ಬ ತರಬೇತುದಾರನಾಗಿದ್ದು ನಮ್ಮಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಇಂತಹ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ತರಬೇತಿಗಾಗಿ ದುಡ್ಡು ಕೊಟ್ಟು ಹೋಗಬೇಡಿ ಎಂದು ಮಾತನ್ನ ಹೇಳಿದರು. ಇಂಡಿಯಾ ಟೀಮ್ ಎಂದರೆ ಒಟ್ಟು 31 ರಾಜ್ಯಗಳು ಬರುತ್ತದೆ. ಎಲ್ಲ ಕ್ರೀಡೆಗೆ ಕೊಟ್ಟಿರುವುದಿಲ್ಲ, ಆದರೆ ಕರಾಟೆಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಇದರಲ್ಲಿ ವಿನ್ ಆದರೆ ನಮ್ಮ ಕರಾಟೆ ಪಟುಗಳು ಇಂಟರ್ನ್ಯಾಷನಲ್ ಕ್ರೀಡೆಯಲ್ಲಿ ಭಾಗವಹಿಸಿರುವುದಿಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಪಾಲ್ಗೊಂಡಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟ ಏಷಿಯನ್ಗಳಲ್ಲಿ ಅವಕಾಶ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಿಯನ್ ಕೌನ್ಸಿಲ್ ಫಾರ್ ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಅವ್ರು ನನಗೆ ಇನ್ಚಾರ್ಜ್ ಕೊಡ್ತಾರೆ ಅಂತಲೂ ಅದನ್ನು ನನಗೆ ಗೊತ್ತಿರಲಿಲ್ಲ. ನಾನೊಬ್ಬ ಮಾಮೂಲಿ ಓನ್ಲಿ ಎಲ್ಲರ ಥರನೇ ತರಬೇತಿದಾರ ಅಷ್ಟೇ, ಬೇರೆ ರೀತಿ ನಾನೇನು ದೊಡ್ಡ ಲೆವೆಲ್ ಇರೋದು ಹೇಳ್ತೀನಿ. ಏನಕ್ಕೆ ಕೊಟ್ಟವ್ರೆ ಅಂದರೆ ಅವರು ಇಂಡಿಯಾದಲ್ಲಿ ಟೀಮ್ಗೆ ಕೊಟ್ಟಿರೋದು ಏನಕ್ಕೆ ಅಂತ ಅಂದರೆ ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಕೊಟ್ಟೋದು ಅಷ್ಟೇ. ಅದನ್ನು ದುರುಪಯೋಗ ಪಟ್ಕೊಂಡು ದುಡ್ಡು ಮಾಡೋದೇ ಆಗಲಿ ಏನೇ ಆಗಲಿ ಆ ರೀತಿ ಕೊಡಬೇಡಿ ಅಂತ ಒಂದು ಮಾತನ್ನ ಹೇಳಿದ್ರು ಅವರು. ಅದಕ್ಕೋಸ್ಕರ ಇವತ್ತು ಇಂಡಿಯಾ ಟೀಮು ಅಂತ ಅಂದರೆ ಇಡೀ ಆಲ್ ಓವರ್ ಇಂಡಿಯಾ ಅಂದರೆ ಎಲ್ಲ 31 ರಾಜ್ಯಗಳು ಬರುತ್ತೆ. ಆ ರಾಜ್ಯಗಳಿಗೆ ಕರಾಟೆಗೆ ಮಾತ್ರ, ಎಲ್ಲ ಕ್ರೀಡೆಗೂ ಕೊಟ್ಟಿಲ್ಲ, ಓನ್ಲಿ ಕರಾಟೆಗೆ ಮಾತ್ರ ಕೊಟ್ಟವ್ರೆ ಅಷ್ಟೇ. ಕೈಲಾಸ್ ಶಂಕರ್ ಮಾತನಾಡಿ, ಮಹದೇವ್ ರವರು ಏಷ್ಯನ್ ಗೇಮ್ಸ್ ಕರಾಟೆಯಲ್ಲಿ ಇಂಡಿಯನ್ ಕ್ರೀಡಾಪಟುಗಳಿಗೆ ತರಬೇತುದಾರರಾಗಿ ಹೋಗುತ್ತಿರುವುದು ನಮಗೆಲ್ಲ ಬಹಳ ಹೆಮ್ಮೆ ಇದೆ. ನಾವುಗಳು ಕೂಡ ಕ್ರೀಡೆಯಲ್ಲಿ ತರಬೇತು ನೀಡುತ್ತಿದ್ರು, ನಮಗೆ ಇಂತಹ ಅವಕಾಶ ಸಿಕ್ಕಿರಲಿಲ್ಲ. ಮಹದೇವ್ ರವರು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಿ ತರಬೇತಿ ನೀಡುವುದರ ಮೂಲಕ ಉನ್ನತವಾದ ಸ್ಥಾನವನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ಇಂಡಿಯನ್ ಟೀಮ್ಗೆ ಕೋಚ್ ಆಗಿ ಹೋಗ್ತಿರೋದು ನಮಗೆಲ್ಲ ಬಹಳ ಹೆಮ್ಮೆ. ನಾವು ಎಲ್ಲ ಕ್ರೀಡಾಪಟುಗಳಾಗಿ ಕ್ರೀಡೆಯಲ್ಲಿ ಸೇವೆ ಸಲ್ಲಿಸಿ ಎಲ್ಲ ಮಾಡಿದ್ರು ಕೂಡ ನಮಗೆ ಅವಕಾಶ ಸಿಕ್ಕಿಲ್ಲ. ನಾವು ನಾನಾ ಕ್ರೀಡೆಗಳೆಲ್ಲ ಮಾಡಿದ್ವಿ. ಅಂದರೆ ಮಹಾದೇವ್ ಅವರು ಅಷ್ಟು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಅವರು ತರಬೇತಿ ನೀಡೋದ್ರ ಮೂಲಕ, ಅವರ ಇಲಾಖೆಯಲ್ಲಿ ಅವರು ತೊಡಗಿಸ್ಕೊಳ್ಳೋದ್ರ ಮೂಲಕ ಅವರು ಈ ಒಂದು ಉನ್ನತವಾದ ಸ್ಥಾನವನ್ನು ಪಡೆದಿದ್ದಾರೆ. ಮಹಾದೇವ್ ಅವರು ಹೇಳೋದಾದರೆ ಅವ್ರಿಗೆ ಬಹಳ ದೊಡ್ಡ, ಅವ್ರ ಭಾಷಣದಲ್ಲೇ ಹೇಳಿದ್ರು, ನನಗೆ ಮಾತಾಡಕ್ಕೆ ಬರಲ್ಲ, ಏನೂ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಇದೇ ವೇಳೆ ಹಾಸನ ಜಿಲ್ಲಾ ಕ್ರೀಡಾ ಪರಿಷತ್ ಉಪಾಧ್ಯಕ್ಷ ಕೈಲಾಸ ಶಂಕರ್, ಗೌರವ ಕಾರ್ಯದರ್ಶಿ ಜೆಐ ನಿರಂಜನ್ ರಾಜ್, ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ, ಎವಿ ಮೋಹನ್, ನಗರಸಭೆ ಮಾಜಿ ಸದಸ್ಯ ಹಾಗೂ ಸಹಕಾರ ಸಂಘದ ಪ್ರಶಸ್ತಿ ವಿಜೇತರಾದ ಯಶವಂತ್ ಸುದರ್ಶನ್, ಮಹಂತೇಶ್, ಪುಟ್ಟೇಗೌಡ, ಯೋಗೇಶ್, ನೀಲಗಂಠ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ಪಟ್ಟಣದ ಬಸ್ ನಿಲ್ದಾಣ ಸಮೀಪವಿರುವ ಬಸವ ಭವನದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸೇರಿದ್ದ ಭಕ್ತ ವೃಂದದವರು ಪುಷ್ಪಾರ್ಚನೆ ನಡೆಸಿ ಶ್ರೀಗಳು ನಾಡಿಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆರಗೋಡು ವೀರಪ್ಪಾಜಿ, ಬೋರ್ನಹಳ್ಳಿ ವಸಂತಕುಮಾರ್, ಚೀಗಳ್ಳಿ ಕುಮಾರಸ್ವಾಮಿ, ಪಟ್ಟಣದ ಗಣ್ಯರು, ಶ್ರೀಮಠದ ಭಕ್ತವೃಂದ ಮತ್ತು ತಾಲೂಕಿನ ಸಮಸ್ತ ಭಕ್ತವೃಂದದವರು ಭಾಗವಹಿಸಿದರು. ನಾನು ವಸಂತಕುಮಾರ್, ವಕೀಲರು, ಹೊಳೆನರಸೀಪುರ. ಈ ದಿನ ಪರಮ ಪೂಜ್ಯ ಪದ್ಮಭೂಷಣ, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹಿ
ಶ್ರೀ ಶಿವಕುಮಾರ ಸ್ವಾಮೀಜಿಯವರ 5ನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಇವತ್ತು ನಾವು ಒಳನರಸೀಪುರದಲ್ಲಿ ಆಚರಣೆ ಮಾಡ್ತಿದ್ವಿ. ಶ್ರೀಗಳು ತ್ರಿವಿಧ ದಾಸೋಹಿಗಳು, ಅಕ್ಷರ ದಾಸೋಹ, ಅನ್ನದಾಸೋಹ, ವಸತಿ ದಾಸೋಹವನ್ನು ಮಾಡಿ ಇಡೀ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂತಹ ಶ್ರೀಗಳು ಇಂದಿಗೆ 5ನೇ ವರ್ಷದ ಪುಣ್ಯಸ್ಮರಣೆಯಾಗಿದೆ. ಅವರು ಇನ್ನೂ ನಮ್ಮ ಎಲ್ಲರ ಜೀವನಾಡಿಗಳಲ್ಲಿ, ಎಲ್ಲ ಜೀವಗಳಲ್ಲಿ, ರಾಶಿಗಳಲ್ಲೂ ಸಹ ಅವರನ್ನು ಜೀವಂತವಾಗಿದ್ದಾರೆ. ಅವರ ಆಶೀರ್ವಾದ ಈ ಜಗತ್ತಿಗೆಲ್ಲ ಸಿಗಲಿ, ಒಳ್ಳೆ ಮಳೆ ಬೆಳೆ ಆಗಿ ಅವರ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಗುರುಗಳಲ್ಲಿ ನಾವು ಈಗಾಗಲೇ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿರುವ ರಥಯಾತ್ರೆಯು ಹಾಸನಕ್ಕೆ ಬಂದಾಗ ಹೊಸಲೈನ್ ರೋಡ್ ಉತ್ತರ ಬಡಾವಣೆ ಬಳಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಆನಂದ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಎಲ್ಲ ಜನರಿಗೂ ಸೇರುವ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ದೇಶದ ಬಡಜನರಿಗೆ, ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ. ನಮ್ಮ ಬ್ಯಾಂಕಿನಲ್ಲಿ ಹಲವಾರು ಯೋಜನೆಗಳಿವೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಗಳಿಗೆಂದು ಮೋದಿಯವರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಸಣ್ಣ ವ್ಯವಹಾರವಾದರೂ ಕನಿಷ್ಠ 10,000ದಿಂದಲೂ ಲೋನ್ ಕೊಡಲಾಗುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ವಿಮೆ ಸ್ಕಮ್ ಕೂಡ ಇತ್ತು. ವರ್ಷಕ್ಕೆ ಕೇವಲ 20 ರೂಪಾಯಿಗಳು ಕಟ್ಟಿದ್ರೆ ಸಾಕು. ವಿಮಾದಾರರು ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿ ಕುಟುಂಬಕ್ಕೆ ತಲುಪುತ್ತದೆ ಎಂದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಕೂಡ ಜಾರಿಯಲ್ಲಿದ್ದು, ವರ್ಷಕ್ಕೆ 436 ರೂಪಾಯಿಗಳನ್ನು ಕಟ್ಟಿದ್ರೆ ತೊಂದರೆ ಆದಾಗ ನಿಮಗೆ ರಕ್ಷಣೆಯಾಗುವುದು. ಅಟಲ್ ಪಿಂಚಣಿ ಯೋಜನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇವೆಲ್ಲ ನಿರ್ಲಕ್ಷಿತರಿಗೆ ಸಾಮಾಜಿಕ ಭದ್ರತೆ ನೀಡುವುದಾಗಿ ತಿಳಿಸಿದರು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಎಲ್ಲ ಜನರಿಗೂ ಸೇರುವ ರೀತಿಯಲ್ಲಿ ಇದನ್ನು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಈಗ ನಮ್ಮ ಬ್ಯಾಂಕಲ್ಲಿ ಏನು ಹಲವಾರು ಯೋಜನೆಗಳು ಇದೆ. ಅದರಲ್ಲಿ ಒಂದು ಮೊದಲನೇದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತೇಳ್ಬಿಟ್ಟು ಮೋದಿಯವರು ಸ್ಟಾರ್ಟ್ ಮಾಡಿದರು ಒಂದು PM ಪ್ರಧಾನಮಂತ್ರಿ ಸ್ವನಿಧಿ ಲೋನ್ಸ್ ಅಂತ. ಈ ಕಾರ್ಯಕ್ರಮದಲ್ಲಿ ಎಸ್ಬಿಐ ಬ್ಯಾಂಕಿನ ಮ್ಯಾನೇಜರ್ ಮಂಜುನಾಥ್, ಪ್ರಶಸ್ತಿ ವಿಜೇತ ದಿನೇಶ್, ಭಾರತ್ ಗ್ಯಾಸ್ ಏಜೆನ್ಸಿಯ ಕೃಷ್ಣ, ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರಿ, ಲಯನ್ಸ್ ಕ್ಲಬ್ ಹಿರಿಯ ಸದಸ್ಯ ಸಿ ಶಿವಸ್ವಾಮಿ, ಬಿಜಿ ನಾಗೇಶ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ನಾಳೆ ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬೇಲೂರು ನಗರ ಘಟಕದ ವತಿಯಿಂದ ಕರಪತ್ರ ಹಂಚುವ ಮೂಲಕ ನಗರಾಧ್ಯಕ್ಷ ವಿನಯ್ ಮಾತನಾಡಿದ, ಎಲ್ಲ ಭಕ್ತಾದಿಗಳಿಗೆ ಆಹ್ವಾನ ನೀಡಿ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಒಳಗೆ ಇರುವ ಆರಾಮ ದೇವರಿಗೆ ಬೆಳಗ್ಗೆ 10:30ಕ್ಕೆ ಹಲವು ಪೂಜೆ ಪುನಸ್ಕಾರಗಳು ಶಾಸಕರಾದ ಹುಲ್ಲಳ್ಳಿ ಸುರೇಶ್ ರವರ ನೇತೃತ್ವದಲ್ಲಿ ನಡೆಯಲಿದ್ದು, ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿ ಸಿಹಿ ಮತ್ತು ಪ್ರಸಾದವನ್ನು ಹಂಚಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ತೆ. ನಾನು ಬೇಲೂರು BJP ನಗರಾಧ್ಯಕ್ಷ. ಅಂದರೆ ಅಯೋಧ್ಯೆ ರಾಮ ಮಂದಿರ ನಾಳೆ ಓಪನ್ ಇರೋದ್ರಿಂದ ಬೇಲೂರು ನಗರದಲ್ಲಿ HK ಸುರೇಶ್ ಅವರು ಎಲ್ಲ ಪ್ರತಿ ಮನೆಗೂ ಹನುಮಾನ್ ಚಾಲೀಸ ಮತ್ತು ಅಕ್ಷತೆ ಮತ್ತು ಇದನ್ನೆಲ್ಲ ಹಂಚ್ತಾ ಇದ್ದಾರೆ ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಇದರ ಪ್ರಯುಕ್ತ ನಾವು ಬೇಲೂರು ನಗರದಲ್ಲಿ ಇಂದು ಎಲ್ಲ ಮನೆಗಳಿಗೂ ಹನುಮಾನ್ ಚಾಲೀಸ. ಇದೇ ವೇಳೆ ನಿಖಿತ್ ಹಾಗೂ ಮನು, ಜಗದೀಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇಂದು ನೀರನ್ನ ಉಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯುದ್ಧ ನಡೆಸುವ ಸಮಯ ಬರುತ್ತದೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಬೇಸರ ವ್ಯಕ್ತಪಡಿಸಿದರು. ಪುರಸಭೆ ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನ ಸಮಿತಿ ವತಿಯಿಂದ ವಿಷ್ಣು ಸಮುದ್ರ ಬೀದಿಯಲ್ಲಿರುವ ಕಲ್ಯಾಣಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೆಸುತ್ತಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೆ ರಾಜ ಮಹಾರಾಜರು ದನಕರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಬಾರದೆಂದು ಊರಿನ ಸುತ್ತಮುತ್ತ ಕಲ್ಯಾಣಿಗಳನ್ನು ಕಟ್ಟಿಸುತ್ತಿದ್ದರು. ಎಂದು ಕಲ್ಯಾಣಿಗಳ ಉಪಯೋಗವನ್ನು ಸಾರ್ವಜನಿಕರು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ಸುತ್ತಮುತ್ತ ಪ್ಲಾಸ್ಟಿಕ್, ಬಟ್ಟೆ ಹಾಗೂ ಇತರೆ ವಸ್ತುಗಳನ್ನು ತಂದು ಹಾಕಿ ಕಲ್ಯಾಣಿಯ ಅಂದವನ್ನು ಹಾಳು ಮಾಡ್ತಿದ್ದಾರೆ. ಕಲ್ಯಾಣಿ ಇದ್ರೆ ಸಾರ್ವಜನಿಕರಿಗೆ ಹೆಚ್ಚು ಉಪಯೋಗ, ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಲು ಇಂದಿನ ಬುದ್ಧಿವಂತ ಪ್ರಜೆಗಳೇ ಹಾಳು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀರಿಗಾಗಿ ಯುದ್ಧವನ್ನೇ ಮಾಡುವ ಕಾಲ ದೂರವಿಲ್ಲ. ಆದಷ್ಟು ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ ಕಲ್ಯಾಣಿಯನ್ನು ಸ್ವಚ್ಛವಾಗಿ ಇರುವಂತೆ ಸಾರ್ವಜನಿಕರೇ ನಡೆದುಕೊಳ್ಳಬೇಕೆಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಏನು ಜನವರಿ 14ರಿಂದ 21ನೇ ತಾರೀಕುವರೆಗೂ ಸ್ವಚ್ಛ ತೀರ್ಥ ಅಭಿಯಾನದಡಿಯಲ್ಲಿ ಊರಿನಲ್ಲಿ ಇರುವಂಥ ಎಲ್ಲ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪುರಸಭೆ ಮತ್ತು ಹಸಿರು ಭೂಮಿ ಪ್ರತಿಷ್ಠಾನದಿಂದ ಇವತ್ತು ಕಾರ್ಯಕ್ರಮನ ಇಲ್ಲಿ ನಮ್ಮ ಬೇಲೂರಿನ ಬಿಷ್ಟಂಕೆರೆ ಪಕ್ಕದಲ್ಲಿರುವಂಥ ಕಲ್ಯಾಣಿಯಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ನಾವು ಜಲಮೂಲಗಳು ಏನಿದೆ ಅವನ್ನ ಇವತ್ತು ಸಂರಕ್ಷಣೆ ಮಾಡಬೇಕಾಗಿದ್ದು ಅತ್ಯಂತ ಅವಶ್ಯಕತೆ ಆಗಿದೆ. ಯಾಕಪ್ಪ ಅಂದರೆ ಏನು ಇವತ್ತು 3ನೇ ಮಹಾಯುದ್ಧ ನಡೆದ್ರೆ ಅದು ನೀರಿಗಾಗಿ ಅನ್ನೋದು ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ನೀರಿನ ಇದು ಕಡಿಮೆ ಆಗ್ತಾ ಇದೆ, ಸೆಲೆ ಕಡಿಮೆ ಆಗಿದೆ. ಹಾಗಾಗಿ ಕಲ್ಯಾಣಿಗಳಿರ್ಬೋದು, ಕೆರೆಕಟ್ಟೆಗಳನ್ನಿರ್ಬೋದು, ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಸಹ
ಪ್ರತಿಯೊಂದು ಊರಿನಲ್ಲಿ ಒಂದು ದೇಶ, ಒಂದು ರಾಜ್ಯ, ಒಂದು ಸುಭಿಕ್ಷವಾಗಿರ್ಬೇಕಂದ್ರೆ ಅಲ್ಲಿ ಕೆರೆ ಕಟ್ಟೆಗಳು, ನದಿ ಮೂಲಗಳು ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ನಡೆಸ್ಕೊಂಡು ಬಂದು ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಇವತ್ತು ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ಏನು ನಾವು ಇರುವಂತಹ ಕೆರೆ ಕಟ್ಟೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತು ಅಲ್ಲಿ ನೀರಿನ ಮೂಲಗಳ ಬತ್ತಿ ಹೋಗದಾಗೆ ನೋಡ್ಕೊಳ್ಳೋಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ. ಮತ್ತು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗಿದೆ. ಪದೇ ಪದೇ ನಾವು ಪುರಸಭೆ ವತಿಯಿಂದ ನಾವು ಸ್ವಚ್ಛಗೊಳಿಸ್ತಾ ಇದ್ರೂ ಸಹ ಈ ಕೆರೆ ಕಲ್ಯಾಣಿಗಳನ್ನು ಬಂದಂತಹ ಜನ ಇಲ್ಲಿ ನಾವು ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಮುಡಿ ಕೊಡೋಕ್ಕೆ ಅಂತ ಬಂದಂಥ ಜನ ಇಲ್ಲಿ ಮುಡಿ ಕೊಟ್ಟು ಇಲ್ಲಿ ಸ್ನಾನ ಮಾಡೋಗ್ತಾರೆ. ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ. ಈ ಸಂದರ್ಭದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಆಂಟೋನಿ ಸ್ವಾಮಿ, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಮಾಜ ಸೇವಕ ನೂರ್ ಅಹಮದ್ ಸಂಪತ್, ಪುರಸಭೆ ಸಿಬ್ಬಂದಿಗಳು, ನೌಕರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಹೊಸಲೈನ್ ರಸ್ತೆ ಬಳಿ ಇರುವ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿ ಸಮಾಜದ ಬಂಧುಗಳಿಗೆ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ಮತ್ತು ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನಂತರ ಮಾತನಾಡಿದ ಹಿಮ್ಸ್ ಆಸ್ಪತ್ರೆಯ ಹಿರಿಯ ವೈದ್ಯರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಹಾಲಿಶ್ ರವರು, ಏನಾದರೂ ಕಾಯಿಲೆ ಬಂದರೆ ತೋರಿಸಲು ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿಗಳನ್ನು ನೀಡಬೇಕು. ಈ ಕಾರ್ಡ್ ಪಡೆದಿದ್ರೆ ನಗದು ರಹಿತ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಲಭ್ಯವಿದೆ. ಆದರೆ ಆಯ್ದ ಖಾಸಗಿ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಅನ್ವಯಿಸಲಿದೆ. 165 ಕಾಯಿಲೆಗಳಿಗೆ ಆಯುಷ್ಮಾನ್ ಕಾರ್ಡ್ ಅನ್ವಯವಾಗುತ್ತಿದ್ದು, ಸರ್ಕಾರದಿಂದ ಉಚಿತವಾಗಿ ಇರುವಂತಹ ಯೋಜನೆಯಾಗಿದ್ದು, ಆಧಾರ್ ಕಾರ್ಡ್ ಇದ್ದರೆ ತಮ್ಮ ಮೊಬೈಲ್ಗೆ ಬರಲಿದೆ. ಇದು ಕೇವಲ ಚಿಕಿತ್ಸೆಗೆ ಮಾತ್ರವಲ್ಲ, ಡಿಜಿಟಲ್ ಆಗಿ ಕಾರ್ಯನಿರ್ವಹಿಸಲಿದೆ. ಸ್ಮಾರ್ಟ್ ಕಾರ್ಡ್ ಓಪನ್ ಮಾಡಿದ್ರೆ ಎಲ್ಲ ವಿವರ ನೀಡಲಿದೆ ಎಂದರು. ಪ್ರಯೋಜನಗಳನ್ನು ಯಾಕೆ ಮಾಡಿಸಬೇಕು ಅಂತ ಈ ಆಭಾ ಕಾರ್ಡ್ ಹೆಲ್ತ್ ಇನ್ಶೂರೆನ್ಸ್ ಕಾಯಿಲೆ ಹಾಸ್ಪಿಟಲ್ ಹೋದ್ರೆ ಒಂದಿನ 2 ದಿನ ಲಕ್ಷಾಂತರ ರೂಪಾಯಿ. ಸೊ ಈ ಕಾರ್ಡಿಂದ ನಾವು ಕ್ಯಾಶ್ಲೆಸ್ ಅಂದ್ರೆ ನಗದು ರಹಿತ ₹1 ಕಟ್ಟಂಗೆ ನಾವು ಟ್ರೀಟ್ಮೆಂಟ್ ಅಂತ ತಗೋಬಹುದು. ಇದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತ ಮತ್ತು ಕೆಲವು ಆಯ್ದ ಒಂದು ಖಾಸಗಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ, ಎಲ್ಲ ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪತ್ರೆ ಇರಲ್ಲ, ದೊಡ್ಡ ದೊಡ್ಡ ಪ್ರೈವೇಟ್ ಆಸ್ಪತ್ರೆ ಅದರ ಲೀಸ್ಟ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವ್ಯಾವ ಹಾಸ್ಪಿಟಲ್ಗಳಿಗೆ ಪ್ರೈವೇಟ್ ಹಾಸ್ಪಿಟಲ್ ಇದೆ, ಯಾವ ಕಾಯಿಲೆಗಳಿದೆ. ಆಲ್ಮೋಸ್ಟ್ 165 ಕಾಯಿಲೆಗಳಿಗೆ ಅನ್ವಯ ಆಗ್ತದೆ. ಮೇಜರ್ ಹಾರ್ಟ್ ಅಟ್ಯಾಕ್ಗಳು, ಸ್ಟ್ರೋಕು, ಕಿಡ್ನಿ ಸಮಸ್ಯೆಗಳು, ಕ್ಯಾನ್ಸರ್ ಸಮಸ್ಯೆಗಳು, ಈ ತರ ಆಪರೇಷನ್ಗಳು ಎಲ್ಲ ಇದರಲ್ಲಿ ಕವರ್ ಆಗ್ತದೆ. ಸೊ ಅದರಿಂದ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ನಿರ್ದೇಶಕಿ ಮಮತಾ ರಾವ್ ಮಾತನಾಡಿ, ಆಯುಷ್ಮಾನ್ ಕಾರ್ಡ್ ಬಗ್ಗೆ ಗೊತ್ತಿಲ್ಲದೆ ಇರುವವರು ಅನೇಕರು ಇದ್ದು, ಇಂತಹ ಕಾರ್ಯಕ್ರಮಗಳ ಮೂಲಕ ಹೆಚ್ಚಿನ ಜನರಿಗೆ ವಿಚಾರ ತಲುಪಲು ಸಹಕಾರಿಯಾಗಲಿದ್ದು, ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಯಾವುದೇ ಲಾಭವಿಲ್ಲದೆ ಸಮಾಜಕ್ಕೆ ಸೇವೆ ನೀಡುತ್ತಿದ್ದಾರೆ ಎಂದರು. ಅನೇಕ ಸರ್ವಿಸ್ ಕೇಂದ್ರಗಳನ್ನು ಗ್ರಾಮ ಮಟ್ಟದಲ್ಲಿ ತೆರೆದು ಸರ್ಕಾರದ ಯೋಜನೆಗಳನ್ನು ತಲುಪಿಸಲಾಗಿದೆ ಎಂದು ಉಚಿತ ಆರೋಗ್ಯ ತಪಾಸಣೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸ್ವಯಂ ಸೇವಾ ಸಂಸ್ಥೆ ಬೇರೆ ಬೇರೆ ರಂಗಗಳಲ್ಲಿ, ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇವೆ. ಈ ರೀತಿಯಾಗಿ ಕಾರ್ಯಕ್ರಮ ಮಾಡಬಹುದು ಅಂತೇಳಿ ಹೇಳಿ ಬಹುಶಃ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಆಯುಷ್ಮಾನ್ ಕಾರ್ಡ್ ಈ ಹಾಸನ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್ ಅಂತ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇರ್ತಾರೆ, ನಮ್ಮೆಲ್ಲ ವಿಲೇಜ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರು ಅಲ್ಲಿ ಯಾರು ಸೇವೆಗೆ ಬರ್ತಾರೆ ಅಂದ್ರೆ ಗೊತ್ತಿರುವವರು ಬರ್ತಾರೆ ಅಷ್ಟೇ, ಬಿಟ್ರೆ ಈ ವಿಷಯ ಗೊತ್ತಿಲ್ಲದೆ ಇರುವವರು ತುಂಬಾ ಜನ ಇದ್ದಾರೆ. ಸೊ ಈ ರೀತಿಯಾಗಿ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ತುಂಬಾ ಜನರಿಗೆ ರೀಚ್ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಇದೊಂದು ವಿದೌಟ್ ಯಾವ ಇದರಿಂದ ಫೀನು ಸಿಗುದಿಲ್ಲ, ಯಾವ ಆದಾಯವಿಲ್ಲ. ಆದ್ರೆ ನಮ್ಮ ಏನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ದೇವಾಂಗ ನೌಕರರ ಸಂಘದ ಗೌರವಾಧ್ಯಕ್ಷ ಜಿಎಸ್ ಸತೀಶ್, ಅಧ್ಯಕ್ಷರಾದ ಬಿ ಸೋಮಶೇಖರ್, ಬಿಆರ್ ಮಂಜೇಶ್, ಸಂಘದ ಉಪಾಧ್ಯಕ್ಷ ಡಿ ನಾಗೇಶ್ ಕುಮಾರ್, ಬನಶಂಕರಿ ಕಲ್ಯಾಣ ಮಂಟಪದ ಅಧ್ಯಕ್ಷ ಆನಂದ್ ನರಸಿಂಹಸ್ವಾಮಿ, ಡಾಕ್ಟರ್ ಸುರ್ಹಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ 61ನೇ ಅಖಿಲ ಕರ್ನಾಟಕ ಮಟ್ಟದ ಸಂಸ್ಕೃತ ಶಾಸ್ತ್ರೀಯ ಭಾಷಣ ಸ್ಪರ್ಧೆಯಲ್ಲಿ ಹೊಳೆನರಸೀಪುರದ ವಿದ್ಯಾರ್ಥಿ ಮಹಿಷಿ ವಂಶರಾಮ ಭಟ್ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಅಯೋಧ್ಯೆಯಲ್ಲಿ ಮಾರ್ಚ್ 18ರಂದು ಕೇಂದ್ರೀಯ ಸಂಸ್ಕೃತ ವಿವಿ ರಾಷ್ಟ್ರಮಟ್ಟದ ಸ್ಪರ್ಧೆ ಆಯೋಜಿಸಿದ್ದು, ಈತ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿರುವುದು ವಿಶೇಷವಾಗಿದೆ. ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣಗೊಂಡು 50 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮದ ಅಂಗವಾಗಿ ಬೇಲೂರಿನಲ್ಲಿ ರೋಟರಿ ಕ್ಲಬ್ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡರವರು ಮಾತನಾಡಿ, ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಹಾರಿಸುತ್ತಾ ನಾವು ಬದುಕಬೇಕು. 50 ವರ್ಷಗಳಲ್ಲಿ ಕನ್ನಡವು ನಮ್ಮೆಲ್ಲ ಕನ್ನಡಿಗರ ತನು ಮನಗಳಲ್ಲಿ ಬೇರೂರಿದೆ. ವರ್ಷಪೂರ್ತಿ ಕನ್ನಡದ ಬಳಕೆ, ಅದರ ಅಭಿಮಾನ, ಅದರ ಉಳಿಸುವಿಕೆ ಹಾಗೂ ಬೆಳೆಸುವಿಕೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದರು. ಹೆಸರು ನಾಮಕರಣವಾಗಿ 50 ವರ್ಷ ಸಂದು ಹೋಗಿದೆ. ಸುವರ್ಣ ಮಹೋತ್ಸವ, ಇದು ನಾಮಕರಣದ ಸುವರ್ಣ ಮಹೋತ್ಸವ. ಕರ್ನಾಟಕ ಅನ್ನುವಂಥ ಹೆಸರಿಗೆ ಈಗ 50 ವರ್ಷ ತುಂಬಿತು. ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂಥೇಳಿ ಇದ್ದದ್ದನ್ನು ನಾವೆಲ್ಲರೂ ಬಲ್ಲಿವಿ. ಅದು ಮೈಸೂರು, ಹಳೆ ಮೈಸೂರು ಪ್ರಾಂತ್ಯದವರೆಗೂ ಒಂದು ಅಭಿಮಾನದ ವಿಚಾರವೂ ಆಗಿತ್ತು, ಇಲ್ಲ ಅಂತ ಅಲ್ಲ. ಆದರೆ ಸಮಗ್ರ ಕರ್ನಾಟಕವನ್ನ, ಈ ನಾಡನ್ನ ಪರಿಚಯಿಸುವಂತಹ, ಈ ನಾಡನ್ನ ಪ್ರತಿನಿಧಿಸುವಂತಹ ಒಂದು ಹೆಸರಿಗಾಗಿ ಹುಡುಕಾಟ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ ಮಾತನಾಡಿ, ಕನ್ನಡ ನಾಡನ್ನ ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬಿಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ. ಹಚ್ಚ ಹಸುರಿನ ಸುಂದರ ಬೆಟ್ಟ, ಗೊಡ್ಡ ನದಿಗಳು, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದ ಸ್ಥಿತಿಗತಿ ಬದಲಾಗಿದೆ. ಕನ್ನಡದ ಮೇಲೆ ಇತರೆ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗಿದೆ. ಕನ್ನಡಿಗರಿಗೆ ಉದ್ಯೋಗ ದೊರಕುವುದು ಕಷ್ಟವಾಗಿದೆ ಎಂದು ತಿಳಿಸಿದರು. ಆ ಒಂದು ವಿಷಯದಲ್ಲಿ ಎಲ್ಲರೂ ತಮ್ಮ ಮಕ್ಕಳಿಗೆ ಒಂದು ಕನ್ನಡವನ್ನು ಕಲಿಸಲಿಕ್ಕೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಈ ಒಂದು ಕನ್ನಡವೇ ನಮ್ಮ ಉಸಿರಾಗಿರಬೇಕು. ಕನ್ನಡ ನಮ್ಮ ನಾಡು ನುಡಿ ಆಗಿರೋದ್ರಿಂದ ಕನ್ನಡವನ್ನು ಎಲ್ಲರೂ ಕಲಿತು ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಚಿದನ್ ಕಾರ್ಯದರ್ಶಿ ಶಂಭುಗೌಡ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರಾಜೇಗೌಡ, ಕ್ಲಬ್ ಸದಸ್ಯ ಗಣೇಶ್ ವೈಡಿ, ಲೋಕೇಶ್ ಮುರಳಿ ಸೇರಿದಂತೆ ಕ್ಲಬ್ನ ಎಲ್ಲ ಸದಸ್ಯರು ಹಾಜರಿದ್ದರು. ಗೂಡ್ಸ್ ಲಾರಿ ಒಂದು ರಸ್ತೆ ಮಧ್ಯೆ ಗಂಟೆಗಟ್ಟಲೆ ಕೆಟ್ಟು ನಿಂತ ಪರಿಣಾಮ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾದ ಘಟನೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಎಂ ರಸ್ತೆಯಲ್ಲಿ ನಡೆದಿದೆ. ಜಿಲ್ಲಾ ಪಂಚಾಯತ್ ಮುಂಭಾಗ ಡಿಸಿ ಕಚೇರಿ ರಸ್ತೆಯಲ್ಲಿ ಹಾದು ಹೋಗುವ ಪ್ರಾರಂಭದಲ್ಲಿ ಗೂಡ್ಸ್ ಲಾರಿಯಿಂದ ರಸ್ತೆ ಮಧ್ಯೆ ತಾಂತ್ರಿಕ ದೋಷದಿಂದ ನಿಂತಿದ್ದು, ಚಾಲಕ ಕೂರುವ ಮುಂಭಾಗ ಮೇಲಕ್ಕೆ ಬಂದಿದ್ದು ಯಾವ ರೀತಿ ಏನು ಆಗಿದೆ ಎಂಬುದು ಸರಿಯಾಗಿ ತಿಳಿದಿಲ್ಲ. ರಸ್ತೆ ಮಧ್ಯೆ ವಾಹನ ನಿಂತಿದ್ದರಿಂದ ಹಿಂದಿನಿಂದ ಬರುವ ಏಕಮುಖ ವಾಹನಗಳು ಸ್ವಲ್ಪ ಸಮಸ್ಯೆ ಎದುರಿಸಬೇಕಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಗರದ ದೇವಸ್ಥಾನಗಳಲ್ಲಿ ಸಕಲ ಸಿದ್ಧತೆ. ಅಂಬಿಕರ ಚೌಡಯ್ಯನ ಆದರ್ಶಗಳು ಒಂದು ಸಮುದಾಯಕ್ಕೆ ಅನ್ವಯ ಅಲ್ಲ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಅಭಿಮತ. ಹಾಸನದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಗಾಬರಿಯಿಂದ ಹೊರಬಂದ ರೋಗಿಗಳು.